ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೇವರಾ ಇಂಡಿಯಾ ಅಕಾಡೆಮಿ. ಒಂದು ಹೆಜ್ಜೆ ಇತಿಹಾಸದ ಕಡೆಗೆ ನಾನು ನಿಮ್ಮ ಸಿದ್ದು ವಾರದ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ ನಲ್ಲಿ ಪ್ರಮುಖವಾದ ವಿಚಾರಗಳಲ್ಲಿ ಒಂದಾಗಿ ಏನು ಈ ಪ್ರಜಾವಾಣಿ ಪೇಪರ್ ಅನ್ನ ಯಾವ ತರ ಓದ್ಕೋಬೇಕು, ಯಾವ ತರ ನೋಟ್ಸ್ ಮಾಡಬೇಕು, ನೆಕ್ಸ್ಟ್ ಏನಂದ್ರೆ ಇಲ್ಲಿಂದ ಬರ್ತಕ್ಕಂಥ ಕಂಟೆಂಟ್ ಅನ್ನ ನಾವು ಯಾವ ತರ ಓದ್ಕೋಬೇಕು, ಮತ್ತೆ ಯಾವ ತರ ಪ್ರಶ್ನೆಗಳು ಬರ್ತಾವ ಅನ್ನೋದನ್ನ ಈ ಪ್ರಜಾವಾಣಿ ಪತ್ರಿಕೆಯಿಂದ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತಿನ ಒಂದು ದಿನಾಂಕ ಎಷ್ಟಂದ್ರೆ 23 ಫೆಬ್ರವರಿ 2026. ಎಸ್, ಇವತ್ತಿನ ಒಂದು ಪ್ರಮುಖ ವಿಚಾರ ಪ್ರಜಾವಾಣಿ ಪತ್ರಿಕೆಯನ್ನು ಓದುವ ವಿಧಾನ ಮತ್ತು ಯಾವ ತರ ನೋಟ್ಸ್ ಮಾಡ್ಕೋಬೇಕು, ಯಾವ ತರ ಪ್ರಶ್ನೆಗಳನ್ನ ಕೇಳ್ತಾರನ ಅಂತ ಒಂದು ವಿಚಾರಗಳನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲಿಗೆ ನಾನು ಈ ಪತ್ರಿಕೆಯಲ್ಲಿ ಬಂದಿರತಕ್ಕಂತ ಕಂಟೆಂಟ್ ಅನ್ನ ನಿಮ್ಗೆ ಇದರ ಫೋಟೋ ತೋರಿಸ್ತೀನಿ. ಹೌದಾ? ಈ ಇರ್ತಕ್ಕಂಥ ಚಿತ್ರದ ಫೋಟೋ ತೋರಿಸ್ತೀನಿ. ಈ ಚಿತ್ರವನ್ನ ನೋಡ್ಕೊಂಡು ಅಲ್ಲಿರ್ತಕ್ಕಂಥ ಕಂಟೆಂಟ್ ಅನ್ನ ಯಾವ ತರ ನೋಟ್ಸ್ ಮಾಡ್ಕೋಬೇಕು, ಮತ್ತ ಯಾವ ತರ ಅಲ್ಲಿ ಏನ್ ಬರ್ತೈತ್ಲಾ ಅದು ಬರ್ತಕ್ಕಂಥ ಒಂದು ಕಂಟೆಂಟ್ ಇಂದ ಪ್ರಶ್ನೆನ ಯಾವ ತರ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ನಾನು ಹೇಳ್ಕೊಡಕ್ ಪ್ರಯತ್ನ ಮಾಡ್ತೀನಿ. ಮತ್ತೆ ಆಗ್ತಾರ ಇನ್ನು ಕರೆಂಟ್ ಅಫೇರ್ಸ್ ನೋಡೋಣ. ಸೆಷನ್ ಸ್ಟಾರ್ಟ್ ಆಯ್ತು ಇವತ್ತಿಂದ. ಎಸ್, ನೋಡಿ ಕಂಟೆಂಟ್ ಬಂತು. ಎಸ್, ಮೊದಲ ಕಂಟೆಂಟ್ ಏನೈತೆ ಅಂದ್ರ ಜೇನು ಪರೀಕ್ಷೆಗೆ ಪ್ರಯೋಗಾಲಯ. ಏನು ಜೇನು ಪರೀಕ್ಷೆಗೆ ಪ್ರಯೋಗಾಲಯ ಹನಿ ಲ್ಯಾಬ್ ಅನ್ನ ಸಂಬಂಧಿಸಿದಂತೆ ನಾವು ಇಲ್ಲಿ ನೋಡಬಹುದು. ಇಲ್ಲಿ ಪೇಪರ್ ಅಲ್ಲಿ ಜೇನು ಪರೀಕ್ಷೆಗೆ ಸಂಬಂಧಿಸಿದಂತ ಒಂದು ಪ್ರಯೋಗಾಲಯಕ್ಕೆ ಸಂಬಂಧಿಸಿದಂತೆ ಕಂಟೆಂಟ್ ಐತಿ ಇಲ್ಲಿ. ಸೊ ಈ ಕಂಟೆಂಟ್ ಅನ್ನ ಯಾವ ತರ ಮಾಡಬೇಕು ಮತ್ತೆ ಹೆಂಗ್ ನೋಟ್ಸ್ ಮಾಡ್ಕೋಬೇಕು ಅನ್ನೋದನ್ನ ಈ ಒಂದು ಫೋಟೋ ಮೂಲಕ ಎಲ್ಲಿ ಯಾವ ತರ ಬರುತ್ತೆ ಅನ್ನೋದನ್ನ ನಾವು ಇಲ್ಲಿ ನೋಡೋಣ. ಹೌದಾ? ನೋಡಿ, ಟೈಟಲ್ ಏನಿದೆ ನಮ್ದು ಜೇನು ಪರೀಕ್ಷೆಗೆ ಪ್ರಯೋಗಾಲಯ ಮಾತ್ರ ನಾನು ತಗೊಂಡಿದ್ದೇನೆ. ಆಮೇಲೆ ಇಲ್ಲಿರ್ತಕ್ಕಂಥ ಕಂಟೆಂಟ್ ನೋಡ್ರಿ, ದೇಶೀಯ ಜೇನುತುಪ್ಪವನ್ನು ಜಾಗತಿಕವಾಗಿ ರಫ್ತು ಮಾಡಲು ಸಹಾಯಕವಾಗುವಂತೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ GKVK ಆವರಣದಲ್ಲಿ ಈ ತರ ಕಂಟೆಂಟ್ ಎಲ್ಲ ಐತಿ. ಇದನ್ನ ಸಗ್ರಿಗೇಷನ್ ಮಾಡಿ ಅಲ್ಲಿರ್ತಕ್ಕಂಥ ಕಂಟೆಂಟ್ ನಮ್ಗೆ ಎಷ್ಟು ಬೇಕು ಮಾತ್ರ ಅಷ್ಟು ಕಂಟೆಂಟ್ ಅನ್ನ ನಾನು ನಿಮ್ಗೆ ಕೊಡಕ್ ಪ್ರಯತ್ನ ಮಾಡಿದ್ದೇನೆ. ನೋಡ್ರಿ, ಈ ತರ ಬರ್ತದ ಕಂಟೆಂಟ್. ಏನು ಜೇನು ಪರೀಕ್ಷೆ ಪ್ರಯೋಗಾಲಯ ಅಂದ್ರೆ ಏನು? ಹನಿ ಲ್ಯಾಬ್. ಹಾಗಾದ್ರೆ ಇದನ್ನ ಸ್ಥಾಪಿಸ್ತಕ್ಕಂಥ ಸ್ಥಳ ಯಾವ್ದಂದ್ರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ GKVK. ಈ GKVK ಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಏನು ಹನಿ ಲ್ಯಾಬ್ ಅನ್ನ ಸ್ಥಾಪನೆ ಮಾಡ್ತಿದ್ದಾರೆ. ಆಮೇಲೆ ಇದರ ಉದ್ದೇಶ ಏನಂದ್ರೆ ಜೇನಿನ ಒಂದು ಗುಣಮಟ್ಟವನ್ನ ಪರೀಕ್ಷೆ ಮಾಡೋದಿಲ್ಲಿ. ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಏನಾಗಿದೆ ಅಂದ್ರೆ ಕಡಿಮೆ ಬೆಲೆಯಲ್ಲಿ ಜೇನುತುಪ್ಪವನ್ನ ಮಾರಾಟ ಮಾಡ್ತಾರೆ. ಇದರಿಂದ ಏನಾಗತ್ತೆ ಅಂದ್ರ ಇಲ್ಲಿ ಈ ಜೇನುತುಪ್ಪದಲ್ಲಿ ವಿಶೇಷವಾಗಿ ಶುಗರ್ ಮಟ್ಟ ಹೆಚ್ಚಾಗಿ ಕಂಡು ಬರ್ತಾ ಇದೆ ಈಗ. ಹೌದಾ? ಈ ಆರ್ಟಿಫಿಷಿಯಲ್ ಆಗಿ ಮಾಡ್ತಕ್ಕಂತ ಒಂದು ಜೇನುತುಪ್ಪನಲ್ಲಿ ಶುಗರ್ ಮಟ್ಟ ಕಂಡು ಬರ್ತಾ ಇದೆ. ಈ ಶುಗರ್ ಇಂದ ಏನಾಗೈತಿ ಅಂದ್ರೆ ಡಯಾಬಿಟಿಸ್ ಬರ್ತಾ ಐತಿ, ಮತ್ತೆ ಚಿಕ್ಕ ಮಕ್ಕಳಲ್ಲಿ ಕೂಡ ಇದು ಡಯಾಬಿಟಿಸ್ ಮತ್ತು ಮಧುಮೇಹ ಕಂಡು ಬರ್ತಾ ಐತಿ. ಹಾಗಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಏನಾಗತ್ತಂದ್ರ ಈ ಒಂದು ಜೇನು ಪರೀಕ್ಷೆ ಲ್ಯಾಬ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಬರ್ತಕ್ಕಂಥ ತಂತ್ರಜ್ಞಾನ ಯಾವ್ದಂದ್ರೆ ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ತಂತ್ರಜ್ಞಾನವನ್ನ ಇಲ್ಲಿ ಬಳಸ್ತಿದ್ದಾರೆ. ಅಂದ್ರೆ NMR ತಂತ್ರಜ್ಞಾನವನ್ನ ಇಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ಬಳಸ್ತಿದ್ದಾರೆ ಅವರು. ಆಮೇಲೆ ಇದರ ಸಹಯೋಗ ಯಾವ್ದಂದ್ರೆ ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನ ಕೇಂದ್ರ. ಅದು ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನ ಕೇಂದ್ರ VTPC ಏನ್ ಮಾಡುತ್ತೆ ಅಂದ್ರೆ ಇದಕ್ಕೆ ಬಂಡವಾಳ ಹೂಡಿಕೆಯನ್ನ ಮಾಡ್ತಾ ಇದೆ ಇಲ್ಲಿ. ಸೊ ಹಾಗಾದ್ರೆ ಈ ಒಂದು ಕಂಟೆಂಟ್ ಇಂದ ಯಾವ ತರ ಪ್ರಶ್ನೆಗಳನ್ನ ಕೇಳ್ತಾರ ಕೂಡ ಇಲ್ಲಿ ನಾವು ನೋಡೋಣ. ಸಾರಿ, ಆ ಕಂಟೆಂಟ್ ಕ್ವಶನ್ ಬೇರೆ ಸ್ಲೈಡ್ ಅಲ್ಲಿ ಐತಿ, ಒಂದು ಮಿಸ್ ಆಗೈತಿ. ಇನ್ನು ಬೇರೆ ಕಂಟೆಂಟ್ ನೋಡೋಣ. ಇನ್ನೊಂದು ಏನಪ್ಪಾ ಅಂದ್ರೆ ನವಿತಾಗೆ ಕ್ವೀನ್ ಎಲಿಜಬೆತ್ ಪ್ರಶಸ್ತಿ. 2026ರ ಒಂದು ಪ್ರಶಸ್ತಿ ಯಾವುದು? ಕ್ವೀನ್ ಎಲಿಜಬೆತ್ ಪ್ರಶಸ್ತಿ. ಇಷ್ಟು ಇಲ್ಲಿರ್ತಕ್ಕಂಥ ನೋಡಿ, ಇಲ್ಲಿರ್ತಕ್ಕಂಥ ಏನದು ಫೋಟೋ ಅಥವಾ ಒಂದು ಕಟಿಂಗ್ಸ್ ಇಂದ ನಾನು ನಮ್ಗೆ ಎಷ್ಟು ಬೇಕು ಅಷ್ಟು ಕಂಟೆಂಟ್ ಮಾತ್ರ ನಾನು ಮಾಡ್ಕೊಂಡಿದ್ದೀನಿ. ಕ್ವೀನ್ ಎಲಿಜಬೆತ್ ಪ್ರಶಸ್ತಿ 2026. ಸೊ ಈ ಒಂದು 26ರ ಪುರಸ್ಕೃತರು ಯಾರು? ಪ್ರಶಸ್ತಿ ಪಡೆದವರು ಅಂದ್ರೆ ಯಾರಂದ್ರೆ ಭಾರತದ ಒಂದು ಡಾಕ್ಟರ್ ನವಿತಾ ಸೋಮಯ್ಯ. ಈ ನವಿತಾ ಸೋಮಯ್ಯ ಅವರು ಎಲ್ಲವ್ರಂದ್ರೆ ಕರ್ನಾಟಕದ ಮಡಿಕೇರಿ ಮೂಲದವರು. ಹಾಗಾದ್ರೆ ಏನ್ ಸಂಶೋಧನೆ ಮಾಡಿದ್ರು ಇವರು? ಸ್ತನ ಕ್ಯಾನ್ಸರ್ ಸಂಬಂಧಿಸಿದಂತೆ ಒಂದು ಪ್ರಮುಖವಾದ ಸಂಶೋಧನೆ ಮಾಡಿದ್ರು. ಹಾಗಾಗಿ ಲಂಡನ್ನಿನ ಏನ್ ಮಾಡುತ್ತಂದ್ರೆ ಒಂದು ಇನ್ಸ್ಟಿಟ್ಯೂಟ್, ಲಂಡನ್ ಇನ್ಸ್ಟಿಟ್ಯೂಟ್ ಆಫ್ ಕ್ಯಾನ್ಸರ್ ರಿಸರ್ಚ್ ಅವರು ಈ ಪ್ರಶಸ್ತಿನ ನೀಡ್ತಾರೆ. ಆ ಪ್ರಶಸ್ತಿ ಕ್ವೀನ್ ಎಲಿಜಬೆತ್ ಪ್ರಶಸ್ತಿ ಯಾರಿಗೆ ಕೊಟ್ಟವ್ರೆ? ಡಾಕ್ಟರ್ ನವಿತಾ ಸೋಮಯ್ಯ ಅವರಿಗೆ. ಹಾಗಾದ್ರೆ ಇದರಿಂದ ಯಾವ ತರ ಪ್ರಶ್ನೆ ಬರುತ್ತೆ ನೋಡೋಣ. ಇಲ್ಲಿ ಏನಂದ್ರೆ ಕ್ವೀನ್ ಎಲಿಜಬೆತ್ ಪ್ರಶಸ್ತಿ 2026 ಪಡೆದ ಭಾರತೀಯ ಯಾರು ಅಂತ ಪ್ರಶ್ನೆ ಕೇಳ್ತಾರ ಅವರು. ಹೌದಾ? ಇಲ್ಲಿ
ಸುಧಾಮೂರ್ತಿ ಅವರು ಕೊಟ್ಟವ್ರೆ, ಇನ್ನೊಂದು ನವಿತಾ ಸೋಮಯ್ಯ, ಇನ್ನೊಂದು ಟೆಸಿ ಥಾಮಸ್, ಇನ್ನೊಂದು ಇಂದ್ರ ಹಿಂದೂಜಾ. ಸೊ ಸ್ನೇಹಿತರೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಡಾಕ್ಟರ್ ನವಿತಾ ಸೋಮಯ್ಯ. ಯಾವುದು? ಡಾಕ್ಟರ್ ನವಿತಾ ಸೋಮಯ್ಯ. ನಿಮ್ಗೆ ಕೇಳ್ಬೋದು ಇದನ್ನ, ಯಾಕಂದ್ರೆ ನಮ್ಮ ರಾಜ್ಯದವರಲ್ಲ, ಹಾಗಾಗಿ ಏನಾಗುತ್ತೆ ಅಂದ್ರೆ ಈ ಪ್ರಶ್ನೆ ಕೇಳೋ ಚಾನ್ಸಸ್ ಜಾಸ್ತಿ ಐತಿ ಕಮಿಂಗ್ ಡೇಸ್ ಅಲ್ಲಿ. ಇವಾಗಂತೂ ಯಾವ ಎಕ್ಸಾಮ್ ಇಲ್ಲ, ಆರಾಮಾಗಿ ಕುತ್ಕೊಂಡು ನೋಟ್ಸ್ ಮಾಡ್ಕೊಡ್ರಿ, ಮುಂದೆ ಯಾವ ಮ್ಯಾಗ್ಜಿನ್ ತಗೋದ ಅವಶ್ಯಕತೆ ಬೀಳಂಗಿಲ್ಲ. ಈ ಕಂಟೆಂಟ್ ಇಂದ ನೀವ್ ಏನ್ ಮಾಡ್ಕೊಂಡು ಪ್ರತಿದಿನ ರಿವಿಷನ್ ಮಾಡೋದ್ರಿಂದ ಏನಾಗತ್ತೆ ಅಂದ್ರ, ಈ ತರ ಪ್ರಶ್ನೆಗಳು ಬಿಡಿಸೋದ್ರಿಂದ ಏನಾಗತ್ತೆ ಅಂದ್ರ ನಿಮ್ಮ ಒಂದು ನೆನಪಿನ ಶಕ್ತಿ ಮತ್ತು ಓದಿನ ಗುಣಮಟ್ಟ ಹೆಚ್ಚಾಗತ್ತೆ ಅಂತ ನಾ ಈ ವಿಷಯದಲ್ಲಿ ಹೇಳ್ಬೋದು ನಿಮಗ. ನೆಕ್ಸ್ಟ್ ಮುಂದಿನ ಒಂದು ಕಂಟೆಂಟ್ ನೋಡ್ರಿ. ಇವತ್ತು ಪ್ರಜಾವಾಣಿ ಪೇಪರ್ ಅಲ್ಲಿ ಇರ್ತಕ್ಕಂಥ ತುಂಬಾ ಇಂಪಾರ್ಟೆಂಟ್. ಇವತ್ತು ಫಸ್ಟ್ ಟೈಮ್ ನಾನು ಕರೆಂಟ್ ಅಫೇರ್ಸ್ ನಿಮಗೆ ಕೊಡ್ತಾ ಇದ್ದೀನಿ, ಹಾಗಾಗಿ ಏನ್ ಬೇಕಲ್ಲ ಅಷ್ಟು ಮಾತ್ರ ಇಲ್ಲಿ ತಗೊಂಡ್ಬಂದಿದ್ದೀನಿ ಇವತ್ತು. ಏನು? ಮೀರಟ್ ಮೆಟ್ರೋ ನಮೋ ಭಾರತ ರೈಲಿಗೆ ಹಸಿರು ನಿಶಾನೆ ಅಂತ ಕೊಟ್ಟಿದ್ದಾರೆ ಅವರು. ಏನು ಹೊಸದಾಗಿ ನೋಡ್ರಿ, ನಮೋ ಭಾರತ ಟ್ರೈನ್. ಇವಾಗೆಲ್ಲ ವಂದೇ ಭಾರತ್ ನೋಡಿದೀವಿ, ಇನ್ನೊಂದು T19 ನೋಡ್ತಿದ್ದೀವಿ, ಆಮೇಲೆ ಬೇರೆ ಬೇರೆ ಎಕ್ಸ್ಪ್ರೆಸ್ ಗಳು ನೋಡಿದೀವಿ. ಈಗ ನಮೋ ಭಾರತ ಬಂದೈತಿ. ನಮೋ ಮೀನ್ಸ್ ಏನಂದ್ರೆ ಇಂಡೈರೆಕ್ಟ್ ಆಗಿ ನರೇಂದ್ರ ಮೋದಿ ಭಾರತ ಅಂದಂಗಿದೆ. ಇಷ್ಟು ನೆನಪಿಟ್ಕೊಡ್ರಿ. ಇದನ್ನ ಸ್ಟಾರ್ಟ್ ಆಗಿ ಅವ್ರು ಏನಿದ್ದಾರೆ ನಮೋ ಭಾರತ ಅಂತ ಕೊಟ್ಟಿದ್ದಾರೆ ಅವರು, ಭಾರತ ಸರ್ಕಾರದವರು ನಮೋ ಭಾರತ ಕೊಟ್ಟಿದ್ದಾರೆ. ಹೌದಾ? ಸರಿ, ಇಲ್ಲಿರ್ತಕ್ಕಂಥ ಕಂಟೆಂಟ್ ಜಾಸ್ತಿ ಐತಿ. ಇದನ್ನ ಸಗ್ರಿಗೇಟ್ ಮಾಡೋಣ, ನಾವು ಫಿಲ್ಟರ್ ಮಾಡೋಣ, ನಮ್ಗೆ ಎಷ್ಟು ಬೇಕು ಅಷ್ಟು ಕಂಟೆಂಟ್ ಅನ್ನ ತಗೊಳ್ಕೊಳ್ಳೋಣ. ಹಾಗಾದ್ರೆ ಬನ್ನಿ ಆ ತರ ಕಂಟೆಂಟ್ ಯಾವ ತರ ಇರ್ತದೆ ನೋಡೋಣ. ಇಲ್ಲಿ ಏನಿದು? ನಮೋ ಭಾರತ್ ಟ್ರೈನ್. ನಮೋ ಭಾರತ್ ಏನಂತ ಕೇಳ್ಬೋದು ಡೈರೆಕ್ಟ್ ಆಗಿ. ಇತ್ತೀಚೆಗೆ ಭಾರತ ಸರ್ಕಾರ ಆರಂಭಿಸಿರುವ ನಮೋ ಭಾರತ್ ಒಂದು ಏನು ಅಂತ ಕೇಳ್ಬೋದು. ಹೌದು, ಅದೇನಂದ್ರೆ ರೈಲು. ಹೌದಾ? ಇದನ್ನ ಹಸಿರು ನಿಶಾನೆ ಮಾಡಿದವರು ಅಂದ್ರೆ ಚಾಲನೆ ನೀಡಿದವರು ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಹಾಗಾದ್ರೆ ಈ ನಮೋ ಭಾರತ ಮಾರ್ಗದ ಒಟ್ಟು ಉದ್ದ ಎಷ್ಟಂತ ಕೇಳ್ಬೋದು? 82 ಕಿಲೋಮೀಟರ್. ನೋಡಿ, 82 ಕಿಲೋಮೀಟರ್ ನಾವು ಇಲ್ಲಿ ನೋಡ್ತೀವಿ. ಹಂಗಂದ್ರ ಇದರ ವೇಗ ಎಷ್ಟು ಅಂತ ಕೇಳಬಹುದು. ಎಷ್ಟು? 180 ಕಿಲೋಮೀಟರ್. 180 ಕಿಲೋಮೀಟರ್ ವೇಗದಲ್ಲಿ ಈ ಒಂದು ನಮೋ ಭಾರತ ಮಾರ್ಗದ ರೈಲು ಚಾಲನೆ ಮಾಡುತ್ತಿದ್ದು. ಹಾಗಾದ್ರೆ ಸಂಪರ್ಕಿಸುವ ನಗರ ಯಾವ್ದಂತ ಕೇಳಬಹುದು? ದೆಹಲಿ ಮತ್ತು ಮೀರಟ್. ಇದ್ರ ಈ ಒಂದು ಸಂಪರ್ಕ ಮಾರ್ಗದ ಮಧ್ಯೆ ಬರ್ತಕ್ಕಂಥ ಪ್ರಮುಖ ನಗರ ಯಾವ್ದಂದ್ರೆ, ಒಂದು ಸಾಹಿಬಾಬಾದ್, ಇನ್ನೊಂದು ಗಾಜಿಯಾಬಾದ್, ಆಮೇಲೆ ಮೋದಿ ನಗರ, ಇನ್ನೊಂದು ಮೀರಟ್. ಹೌದಾ? ಇಷ್ಟು ಪ್ರಮುಖವಾದ 5 ನಗರಗಳ ಸಂಪರ್ಕವನ್ನು ನೋಡ್ತೀವಿ. ಒಂದು ಡೆಲ್ಲಿ ಬರುತ್ತೆ, ಇನ್ನೊಂದು ಸಾಹಿಬಾ ಬರುತ್ತೆ, ಇನ್ನೊಂದು ಗಾಜಿಯಾಬಾದ್, ಮೋದಿ ನಗರ, ಮೀರಟ್. ಇಲ್ಲಿ ಪ್ರಮುಖವಾದ ನಗರಗಳನ್ನು ನೋಡ್ತೀವಿ. ಎಷ್ಟು? 82 ಕಿಲೋಮೀಟರ್ದಲ್ಲಿ. ಆಮೇಲೆ ಇದರ ವಿಶೇಷತೆ ಏನೆಂದ್ರೆ, ಇದು ಭಾರತದ ಮೊದಲ ಪ್ರಾದೇಶಿಕ ಕ್ಷಿಪ್ರ ಸಾರಿಗೆ ವ್ಯವಸ್ಥೆ. ಇದು ಏನು? ಭಾರತದ ಮೊದಲ ಅಂದ್ರೆ ರೀಜನಲ್ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್ ಅನ್ನ ಇಲ್ಲಿ ನಾವು ನೋಡ್ತೀವಿ. ಇದೇನಿದು? ದೇಶದ ಮೊದಲ ಪ್ರಾದೇಶಿಕ ಕ್ಷಿಪ್ರ ಸಾರಿಗೆ ವ್ಯವಸ್ಥೆ. ಹೌದಾ? ಆಮೇಲೆ ಇದ್ರ ಮೇಲೆ ಪ್ರಶ್ನೆ ಯಾವ ತರ ಬರ್ತಾವ ನೋಡೋದಾದ್ರೆ ನಾವು ಏನಂದ್ರೆ, ನಮೋ ಭಾರತ ಚಾಲನೆ ನೀಡಿದವರು ಯಾರು ಅಂತ ಕೇಳ್ತಾರೆ. ಏನು? ನಮೋ ಭಾರತಕ್ಕೆ ಚಾಲನೆ ನೀಡಿದವರು ಯಾರು ಅಂತ ಕೇಳ್ತಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ನರೇಂದ್ರ ಮೋದಿ ಅವರು. ಯಾರು? ನರೇಂದ್ರ ಮೋದಿ ಅವರು. ಆಮೇಲೆ ಇನ್ನೊಂಥರ ಪ್ರಶ್ನೆ ಕೇಳ್ಬೋದು ಇಲ್ಲಿ, ನಮೋ ಭಾರತ ರೈಲು ಮಾರ್ಗದ ಒಟ್ಟು ಉದ್ದ ಎಷ್ಟೊತ್ತು ಕೇಳ್ಬೋದು? ಒಟ್ಟು ಉದ್ದ ಎಷ್ಟೊತ್ತು ಕೇಳ್ಬೋದು? ಎಷ್ಟು? 82 ಕಿಲೋಮೀಟರ್. ಹೌದಾ? ಇನ್ನೊಂಥರ ಪ್ರಶ್ನೆ ಕೇಳ್ಬೋದು ಅವರು, ನಮೋ ಭಾರತ ಯಾವ ನಗರಗಳನ್ನು ಸಂಪರ್ಕಿಸುತ್ತದೆ ಅಂತ ಕೇಳ್ತಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ದೆಹಲಿ ಮತ್ತು ಮೀರಟ್ ನಗರಗಳನ್ನ ಸಂಪರ್ಕಿಸ್ತೈತೆ. ಇದರ ಅಪ್ಡೇಟ್ ಕ್ವಶನ್ಸ್ ಕೇಳ್ಬೋದು ಇನ್ನೊಂಥರ. ಏನಪ್ಪಾ ಅಂದ್ರೆ, ದೆಹಲಿ ಮೀರಟ್ ನಮೋ ಭಾರತ ಮಾರ್ಗವು ಯಾವ ಪ್ರಮುಖ ನಗರಗಳ ಮೂಲಕ ಸಾಗುತ್ತದೆ ಅಂತ ಕೇಳ್ಬೋದು. ಆವಾಗಲೇ ಸ್ಟಾರ್ಟಿಂಗ್ ಹೇಳಿದೀನಿ ನಿಮ್ಗೆ, ಸಾಹಿಬಾ ನಗರ, ಗಾಜಿಯಾಬಾದ್, ಇನ್ನೊಂದು ಮೋದಿ ನಗರ, ಇನ್ನೊಂದು ಮೀರಟ್, ಇನ್ನೊಂದು ಯಾವುದು? ದೆಹಲಿ. ಇಷ್ಟು ನಗರಗಳ ಮಧ್ಯೆ ಅದು ಸಂಪರ್ಕ ಸಾಧಿಸ್ತೈತೆ ಅದು. ಹೌದಾ? ಇನ್ನ ಇದೇ ಸಂದರ್ಭದಲ್ಲಿ ಡೆಲ್ಲಿ ಅಲ್ಲ, ಮೀರಟ್ ಮೆಟ್ರೋನ ಏನ್ ಮಾಡ್ತಾರೆ ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ರು. ಈ ಒಂದು ಮೆಟ್ರೋನ ಪ್ರಮುಖ ವಿಶೇಷತೆ ಏನೆಂದ್ರೆ, ಇದು ದೇಶದ ಅತ್ಯಂತ ವೇಗದ ಮೆಟ್ರೋ ವ್ಯವಸ್ಥೆಯಾಗಿದೆ. ಇದು ಮೀರಟ್ ಮೆಟ್ರೋದೇ ಅಲ್ಲ, ಇದು ದೇಶದ ಅತ್ಯಂತ ವೇಗದ ಮೆಟ್ರೋ ವ್ಯವಸ್ಥೆಯಾಗಿದೆ. ಹಾಗಾದ್ರೆ ಇದು ಸ್ಪೀಡ್ ಎಷ್ಟಂದ್ರೆ 120 ಕಿಲೋಮೀಟರ್. ಎಷ್ಟು? 120 ಕಿಲೋಮೀಟರ್. ಪ್ರಶ್ನೆ ಕೇಳಬಹುದು ಅವರು, ಏನಂದ್ರೆ ಮೀರಟ್ ಮೆಟ್ರೋ ಯಾವ ವಿಶೇಷತೆಯಿಂದ ಕೂಡಿದೆ ಅಂತ ಕೇಳಬಹುದು. ಏನು? ಮೀರಟ್ ಮೆಟ್ರೋ ಯಾವ ವಿಶೇಷತೆಯಿಂದ ಕೂಡಿದೆ ಅಂತ ಕೇಳಬಹುದು. ಇಲ್ಲಿ ಏನಂದ್ರೆ, ದೇಶದ ಅತ್ಯಂತ ವೇಗದ ಮೆಟ್ರೋ ವ್ಯವಸ್ಥೆಯಾಗಿದೆ ಇದು. ಏನು? ದೇಶದ ಅತ್ಯಂತ ವೇಗದ ಮೆಟ್ರೋ ವ್ಯವಸ್ಥೆಯಾಗಿರ್ತಕ್ಕಂಥ ವಿಚಾರವನ್ನ ನಾವಿಲ್ಲಿ ನೋಡ್ತೀವಿ. ಈ ತರ ಪ್ರಶ್ನೆಗಳನ್ನ ಅವರು ಕೇಳಬಹುದು. ನೆಕ್ಸ್ಟ್ ಕೊನೆಯದಾಗಿರ್ತಕ್ಕಂಥ ಒಂದು ಪ್ರಶ್ನೆ ಐತಿ ನೋಡ್ರಿ ಇಲ್ಲಿ,
ಪ್ರಶ್ನೆ ಅಲ್ಲ, ಕಂಟೆಂಟ್. ಒಡಿಶಾದಲ್ಲಿ RBI ನ ದತ್ತಾಂಶ ಕೇಂದ್ರ ಸ್ಥಾಪನೆ. ಏನು, ಒಡಿಶಾದಲ್ಲಿ RBI ನ ಡೇಟಾ ಸೆಂಟರ್ ಸ್ಥಾಪನೆ. ಇನ್ನದು RBI ಡೇಟಾ ಸೆಂಟರ್ ಎಲ್ಲಂದ್ರೆ ಯಾವುದು, ಭುವನೇಶ್ವರ್. ಇದೆಲ್ಲಿ ಕಂಡು ಬರುತ್ತಾ, ಒಡಿಶಾ ನಗರದಲ್ಲಿ ಕಂಡು ಬರುತ್ತಾ. ಇದು ಒಡಿಶಾದ ರಾಜಧಾನಿ. ಯಾವುದು, ಒಡಿಶಾದ ರಾಜಧಾನಿ. ಹೌದು, ಇಷ್ಟೆಲ್ಲ ಕೊಟ್ಟಿದ್ದಾರೆ. ಅವ್ರ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಂಟೆಂಟ್ ಅನ್ನ ಯಾವ ತರ ನೋಟ್ಸ್ ಮಾಡ್ಕೋದನ್ನ ಅಂದ್ರೆ ಇಲ್ಲಿ ನೋಡೋಣ. ನೋಡಿ, ನೂತನ RBI ದತ್ತಾಂಶ ಕೇಂದ್ರ ಸ್ಥಾಪನೆ ಅಂತ ಟೈಟಲ್ ಹಾಕೋರಿ. ಇದನ್ನ ಎಲ್ಲಿ ಸ್ಥಾಪನೆ ಮಾಡಿದಾರೆ ಅಂದ್ರೆ ಭುವನೇಶ್ವರ, ಒಡಿಶಾದಲ್ಲಿರ್ತಕ್ಕಂಥ ಒಂದು ಪ್ರಮುಖ ನಗರ ಮತ್ತು ಒಡಿಶಾದ ರಾಜಧಾನಿ. ಇದನ್ನ ಯಾಕೆ ಸ್ಥಾಪನೆ ಮಾಡಿದಾರೆ ಅಂತ ಕೇಳ್ತಾರೆ ಅವರು. ಕಾರ್ ನೆನಪ ಇಲ್ಲಿ, ಯಾಕಂದ್ರ RBI ಡೇಟಾ ಸೆಂಟರ್ ಆಲ್ರೆಡಿ ನಾವು ಮುಂಬೈದಾಗ ನೋಡ್ತೀವಿ. ಇಂಡಿಯಾಸ್ ಫಸ್ಟ್ RBI ಡೇಟಾ ಸೆಂಟರ್ ಲೊಕೇಟೆಡ್ ಇನ್ ದಿ ಎಲ್ಲಿ, ನವಿ ಮುಂಬೈ. ಹೌದಾ. ಆದ್ರೆ ಇಲ್ಲಿ ಬಿಟ್ಟು ಅಲ್ಯಾಕ್ ಸ್ಥಾಪನೆ ಮಾಡಿದ್ರು ಅನ್ನೋ ಪ್ರಶ್ನೆಗೆ ಒಂದು ಉತ್ತರ ಸಿಗುತ್ತೆ ನಮ್ಗೆ ಇಲ್ಲಿ. ಏನಪ್ಪಾ ಕಾರಣ ಅಂದ್ರ, ಇದು ಭೂಕಂಪನಕ್ಕೆ ಹೆಚ್ಚು ತುತ್ತಾಗಬಹುದಾದ ವಲಯಗಳಿಂದ ಹಾಗೂ ಗಡಿಯಾಚೆಯಿಂದ ಅಪಾಯ ಎದುರಾಗಬಹುದಾದ ಪ್ರದೇಶಗಳಿಂದ ದೂರದಲ್ಲಿದೆ ಅಂತ ಅದ ಒಂದು ಕಾರಣ ಕೊಟ್ಟಿದ್ದಾರೆ ಅವ್ರು. ಯಾರು, RBIದವರು. ಯಾಕಂದ್ರೆ ಇನ್ ಕೇಸ್ ನೋಡಿ, ಈಗ ಡೇಟಾ ಸೆಂಟರ್ ಅಂದ್ರೆ ಬಹಳ ಮುಖ್ಯ ಆಗುತ್ತೆ. ಒಂಚೂರು ಅಲ್ಗಾಡ್ ಬಿಟ್ರೆ ಏನಾಗುತ್ತೆ ಅಂದ್ರೆ ಇಡೀ ವ್ಯವಸ್ಥೆ ಹಾಳಾಗಿ ಹೋಗುತ್ತೆ. ಮತ್ತೆ ಅಲ್ಲಿ ಇರ್ತಕ್ಕಂಥ ಅತಿಯಾದ ಒಂದು ಒತ್ತಡ ಇರುತ್ತೆ. ನೆಕ್ಸ್ಟ್ ಅಂದ್ರೆ ಅಪಾರ ಪ್ರಮಾಣದಲ್ಲಿ ವಿದ್ಯುತ್ ಅನ್ನ ಪೂರೈಕೆ ಮಾಡಿರ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ಇನ್ ಕೇಸ್ ಭೂಕಂಪ ಆದ್ರೆ ಇಮಿಡಿಯೇಟ್ ಅದು ಕ್ಲಾಶ್ ಆಗಿ ಅದು ಬೆಂಕಿ ಹಚ್ಚಕ್ಕೂ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಭೂಕಂಪ ಎಲ್ಲಿ ಕಡಿಮೆ ಇರುತ್ತಾ, ಮತ್ತೆ ಅಲ್ಲಿ ಗಡಿಯಾಚೆಯಿಂದ ಇರ್ತಕ್ಕಂಥ ಅಪಾಯಕಾರಿ ಭಯೋತ್ಪಾದನೆ ಮತ್ತು ಟೆರರಿಸಂಗಿಂದ ಮುಕ್ತವಾಗಿರ್ಬೇಕಂತ ಪ್ರದೇಶ ಯಾವುದಂದ್ರೆ ಭುವನೇಶ್ವರನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರು, RBIದವರು. ಇನ್ನು ಇದರ ಪ್ರಮುಖ ಉದ್ದೇಶ ಏನಂದ್ರೆ ಮಹತ್ವದ ಹಣಕಾಸು ಮೂಲ ಸೌಕರ್ಯವನ್ನು ಅಪಾಯಗಳಿಂದ ಸಂರಕ್ಷಿಸುವುದು. ಹೌದಾ. ಹಾಗಾಗಿ ಈ ಒಂದು ಯಾವುದು RBI ನ ಡೇಟಾ ಸೆಂಟರ್ ಅನ್ನ ದೇಶದ 2ನೇ ಡೇಟಾ ಸೆಂಟರ್ ಆಗಿ RBI ಇಲ್ಲಿ ಭುವನೇಶ್ವರ್ನಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸೊ ಇನ್ನು ನಿಮ್ಗೆ ಅವಾಗಲೇ ನಾನು ಹೇಳಿದೆ ಸ್ಟಾರ್ಟಿಂಗ್ ಹೇಳ್ಬೇಕಾರ, RBI ನ ಪ್ರಮುಖ ದತ್ತಾಂಶ ಕೇಂದ್ರ ಎಲ್ಲಿರುತ್ತೆ ಕೇಳಬಹುದು. ಅದೆಲ್ಲಿಂದ್ರೆ ಕಾರ್ಗರ್. ಇಲ್ಲಿ ಕಾರ್ಗರ್, ನವಿ ಮುಂಬೈ, ಮಹಾರಾಷ್ಟ್ರದ ಒಂದು ಕಾರ್ಗರ್ ಸ್ಥಳದಲ್ಲಿ ಕಂಡು ಬರತಕ್ಕಂಥ ಒಂದು ದೇಶದ ಮೊದಲ ಇಂಡಿಯಾಸ್ ಫಸ್ಟ್ ಡೇಟಾ RBI ನ ಫಸ್ಟ್ ಡೇಟಾ ಸೆಂಟರ್ ಇದು. ಯಾವುದು, ಕಾರ್ಗರ್ ಅಲ್ಲಿ ಕಂಡು ಬರ್ತಿದ್ದು, ಇಲ್ಲಿ ಮುಂಬೈಯಲ್ಲಿ ಕಳಿತಿದ್ದು. ಹೌದಾ. ಇಷ್ಟು. ಇನ್ನು ಇದ್ರ ಮೇಲೆ ಯಾವ ತರ ಪ್ರಶ್ನೆ ಕೇಳ್ತಾರೆ ನೋಡೋಣ. ನೂತನ RBI ದತ್ತಾಂಶ ಕೇಂದ್ರವನ್ನು ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಗಿದೆ ಅಂತ ಪ್ರಶ್ನೆ. ಇದು ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು, ಭುವನೇಶ್ವರ್, ಒಡಿಶಾ. ಇನ್ನೊಂದು ಪ್ರಶ್ನೆ ಕೇಳಬಹುದು, ನೂತನ ದತ್ತಾಂಶ ಕೇಂದ್ರವನ್ನು ಭುವನೇಶ್ವರದಲ್ಲಿ ಸ್ಥಾಪಿಸಿದ ಮುಖ್ಯ ಕಾರಣ ಅಂತ ಕೇಳಬಹುದು. ಅವರು ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಭೂಕಂಪನ ಮತ್ತು ಗಡಿಯಾಚೆ ಅಪಾಯಗಳಿಂದ ಇರ್ತಕ್ಕಂಥ ದೂರವಾಗಿರ್ತಕ್ಕಂಥ ಸ್ಥಳವಾಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ಒಡಿಶಾದ ಒಂದು ಭುವನೇಶ್ವರದಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ದಾರೆ. ಹೌದಾ. ಇನ್ನ ಕೊನೆಯ ಪ್ರಶ್ನೆ ನೋಡ್ರಿ, RBI ನ ಪ್ರಮುಖ ದತ್ತಾಂಶ ಕೇಂದ್ರ ಎಲ್ಲಿದೆ ಕೇಳಿದಾರೆ ಅವರು. ಅಂದ್ರೆ ಫಸ್ಟ್ ಡೇಟಾ ಸೆಂಟರ್ ಇನ್ ವಿಚ್ ಪ್ಲೇಸ್ ಲೊಕೇಟೆಡ್ ಅಂತ ಕೇಳಿದಾರೆ ಅವರು. ಯಾವುದು ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು, ಕಾರ್ಗರ್, ನವಿ ಮುಂಬೈ, ಮಹಾರಾಷ್ಟ್ರ. ಯಾವುದು, ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತಿದ್ದು. ಇಷ್ಟು ಪ್ರಮುಖವಾದ ಒಂದು ಪ್ರಜಾವಾಣಿ ಪತ್ರಿಕೆಯಿಂದ ಆಯ್ದ ಪ್ರಮುಖವಾದ ಒಂದು ಏನದು ಕಂಟೆಂಟ್ ಅನ್ನ ಇವತ್ತು ತಗೊಂಬಂದೆ. ಅದನ್ನ ಯಾವ ತರ ನೋಟ್ಸ್ ಮಾಡ್ಕೋಬೇಕು ಅನ್ನೋದು ಕೂಡ ನಿಮ್ಗೆ ತೋರಿಸಿದೆ. ಆಮೇಲೆ ಅಲ್ಲಿಂದ ಯಾವ ತರ ಪ್ರಶ್ನೆಗಳನ್ನ ಕೇಳ್ತಾರನ್ನು ಕೂಡ ನಿಮ್ಗೆ ಪ್ರಶ್ನೆ ಮೂಲಕ ಕೆಲವು ವಿಚಾರಗಳನ್ನ ನಾನು ಶೇರ್ ಮಾಡಿದೆ. ಸ್ನೇಹಿತರೆ, ಕಮಿಂಗ್ ಡೇಸ್ ಅಲ್ಲಿ ಒಂದು ವಿಶೇಷವಾದ ತರಗತಿಗಳನ್ನ ಪ್ರಜಾವಾಣಿ ಪತ್ರಿಕೆಯಿಂದ ಆಧಾರಿತವಾಗಿ ಮತ್ತು ರಾಷ್ಟ್ರ ಮಟ್ಟದ ಕೆಲವು ವೆಬ್ಸೈಟ್ಗಳಿಂದ ಪ್ರತಿದಿನ ಕೂಡ ಕಂಟೆಂಟ್ ನಾವು ಮಾಡ್ತಾ ಇದ್ದೀವಿ. ಅವುಗಳ PDF ಕೂಡ ನಾವು ನಿಮ್ಗೆ ಕೊಡಕ್ ಪ್ರಯತ್ನ ಮಾಡ್ತಾ ಇದ್ದೀವಿ. ಆಮೇಲೆ ನಿಮ್ಗೆ ಇನ್ನೊಂದು ವಿಚಾರ ಏನಂದ್ರೆ, ನಿಮ್ಗೆ ಯಾವ್ದಾರ ಒಂದು ಯಾವ ವಿಷಯದ ಮೇಲೆ ಏನಾದ್ರು ನಮ್ಗೆ ಒಂದು ವಿಡಿಯೋ ಮಾಡಿ ಕೊಡ್ರಿ, ಮತ್ತೆ ಕಂಟೆಂಟ್ ಮಾಡ್ರಿ, ಮತ್ತೆ ಅದ್ರ ಸೆಷನ್ ಆರಂಭಿಸಿ ಅಂತ ಒಂದು ಕಮೆಂಟ್ ಮಾಡ್ರಿ. ನಾವು ಅದನ್ನ ನಮ್ಮ ಟೀಮ್ ಅದಕ್ಕೆ ಮಾಡಕ್ ಪ್ರಯತ್ನ ಮಾಡ್ತೈತಿ. ಕಮಿಂಗ್ ಡೇಸ್ ಅಲ್ಲಿ ಹೆಚ್ಚಿನ ಒಂದು ಕಂಟೆಂಟ್ ಕೊಡಕ್ ಪ್ರಯತ್ನ ಮಾಡ್ತಾ ಇದೀವಿ. ಈ ಕ್ಲೇವರ ಇಂಡಿಯಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅನ್ನ ನಿಮ್ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಕಮಿಂಗ್ ಡೇಸ್ ಅಲ್ಲಿ ಬರ್ತಕ್ಕಂಥ ಎಲ್ಲಾ ಒಂದು ನೋಟಿಫಿಕೇಶನ್ ಸಂಪೂರ್ಣ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ಮತ್ತೆ ಇನ್ನೊಂದೇನಂದ್ರೆ ವಿಶೇಷವಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಯಾವ ಸ್ಕ್ರೀನ್ ಶಾಟ್ ಕಳಿಸಿದ್ರ ಈ ವಿಡಿಯೋದಿಂದ PDF ನಿಮ್ಗೆ ಕಳಿಸ್ಕೊಡ್ತೀನಿ. ನಾನು ಈ ವಿಡಿಯೋ ಮಾಡಿರ್ತಕ್ಕಂಥ ಒಂದು PDF ಕೂಡ ನಿಮ್ಗೆ ಕಳಿಸ್ಕೊಡ್ತೀನಿ. ಅದಕ್ಕೆ ಸಂಬಂಧಪಟ್ಟಂಗ ಇನ್ನೂ ಕೆಲವು ನಿಮ್ಗೆ ಬೇಕಾದ್ರೆ ಡೈರೆಕ್ಟ್ PDF ತೋರಿಸ್ತೀನಿ ನೋಡ್ರಿ. ಇಲ್ಲಿ ಐತಿ ನೋಡ್ರಿ, ಈ PDF ಕೂಡ ನಿಮ್ಗೆ ಕೊಡ್ತೀನಿ ನಾನು ಡೈರೆಕ್ಟ್ ಆಗಿ. ಡೈಲಿ ನೋಟ್ಸ್ ಮಾಡ್ತೀವಿ ನಾವು ಈ ತರ ಇದನ್ನ. ಇಲ್ಲಿ ನೋಡ್ರಿ, ಇದೇ ಕಂಟೆಂಟ್ ಇಲ್ಲಿ ಐತಿ ನೋಡ್ರಿ. ಈ ಕಂಟೆಂಟ್ ಐತಿ. ಈ ತರ ನೀವು ಆರಾಮಾಗಿ ಕುತ್ಕೊಂಡು ಇದನ್ನ ಪ್ರಿಂಟ್ ತಗೊಂಡ್ರೆ ಸಾಕ. ಇದ್ರ ಮೂಲಕ ನೀವು ಯಾವ ಬೇಕಾದ ಎಕ್ಸಾಮ್ ಕೂಡ ಹೆಲ್ಪ್ ಆಗತ್ತ. ಒಂದು ಮ್ಯಾಗಜಿನ್ ತರ ರೆಡಿ ಆಗಿತ್ತು ಇದು.
ಇದು ನಿಮಗೆ ಡೈರೆಕ್ಟ್ ಆಗಿ ಸಿಗ್ತೈತಿ. ಯಾರು ಸ್ಕ್ರೀನ್ ಶಾಟ್ ತೆಗೆದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಕಳಿಸ್ತಿರಲ್ಲ, ಅವರಿಗೆ ಈ ಕಂಟೆಂಟ್ ಅನ್ನ ನಾನು ಕಳಿಸ್ಕೊಡ್ತೀನಿ, ಅದ್ರ ಡೌಟೇ ಇಲ್ಲ. ನಿಮಗೆ PDF ಮೂಲಕ ನಾನು ಇದನ್ನ ಕಳಿಸ್ಕೊಡ್ತೀನಿ. ಈ ನೋಟ್ಸ್ ನೋಡ್ಕೊಂಡು ಏನ್ ಮಾಡಿ ನೀವು ಜಸ್ಟ್ ಅದನ್ನ ನೋಟ್ಸ್ ಮಾಡ್ಕೊಂಡು ಹೋಗ್ರಿ, ಪ್ರಿಂಟರ್ ತಕೊಂಡಾರ ಹೋಗ್ರಿ, ಎಲ್ಲಾ ಕಂಟೆಂಟ್ ನಿಮ್ಗೆ ಇಲ್ಲಿ ಸಿಕ್ಬಿಡ್ತೈತಿ ನೋಡ್ರಿ. ಅತ್ಯುತ್ತಮವಾಗಿರ್ತಕ್ಕಂಥ ಕಂಟೆಂಟ್ ಐತಿ ನಮ್ಮ ಹತ್ರ. ನೀವೇನ್ ಮಾಡ್ರಿ, ನಮ್ಮ ಚಾನಲ್ ಸಪೋರ್ಟ್ ಮಾಡ್ರಿ, ಮತ್ತು ನಿಮಗೆ ಬೇಕಾದ ಕಂಟೆಂಟ್ ನಾವು ಕೊಡ್ತೀವಿ. ತೆಗೆದುಕೊಳ್ಳುವ ಒಂದು ನೀತಿಯ ಮೂಲಕ ನಾವೆಲ್ಲರೂ ಕೂಡ ನಮ್ಮ ಯಶಸ್ಸನ್ನು ಸಾಧಿಸೋಣ. ಈ ಒಂದು ವಿಡಿಯೋ ನೋಡಿದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಶುಭ ದಿನ. ಹ್ಯಾವ್ ಎ ಗುಡ್ ಡೇ.